ಆಕೆಗೆ ವಂಚನೆಯೇ ವೃತ್ತಿ. ಜನರಿಗೆ ಮೋಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಹಣ ಪಡೆದು ಶೋಕಿ ಮಾಡೋದೇ ಹವ್ಯಾಸ. ಕಲರ್ ಕತೆ ಕಟ್ಟಿ ಜನರಿಗೆ ಪಂಗನಾಮ ಹಾಕ್ತಾ ಇದ್ದ ವಂಚಕಿ ಈಗ ಸಿಸಿಬಿ ಕೆಡ್ಡಾಗೆ ಬಿದ್ದಿದ್ದಾಳೆ. ಐಶ್ವರ್ಯ ಶ್ವೇತಾ ಗೌಡ ಆಯ್ತು, ಈಗ ರೇಖಾ ಸರದಿ. 25 ಕೋಟಿ ಆಸೆ ತೋರಿಸಿ 5.25 ಕೋಟಿ ಗುಳುಂ. ಉದ್ಯಮಿಗೆ ಧೋಕಾ ಎಸಗಿದ್ದ ಚಾಲಾಕಿ ಸಿಸಿಬಿ ಬಲೆಗೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಐಶ್ವರ್ಯ ಗೌಡ ಚಿನ್ನದಂಗಡಿ ಮಾಲೀಕರಿಗೆ ವಂಚನೆ ಎಸಗಿದ್ದು ದೊಡ್ಡ ಸದ್ದು ಮಾಡಿದ್ದು, ಮತ್ತೋರ್ವ ವಂಚಕಿ ಶ್ವೇತಾ ಗೌಡ ಕೂಡ ದೊಡ್ಡ ರಾಜಕಾರಣಿಗಳ ಹೆಸರೇಳಿ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿದ್ಲು. ಸದ್ಯ ಈ ವಂಚಕಿಯರ ಸಾಲಿಗೆ ಹೊಸ ಸೇರ್ಪಡೆಯಾಗಿದೆ. ಇವಳೇ ನೋಡಿ ಹಣದ ಆಸೆ ತೋರಿಸಿ ಉದ್ಯಮಿಗೆ ಕೋಟಿ ರೂಪಾಯಿ ಧೋಕಾ ಎಸಗಿದ ಚಾಲಾಕಿ. ಹೆಸರು ರೇಖಾ. ಉದ್ಯಮಿಗೆ ಟೋಪಿ ಹಾಕಲು ವಂಚಕಿ ರೇಖಾ ಸಖತ್ತಾಗಿಯೇ ಬಲಿಯನ್ನ ಹೆಣೆದಿದ್ಲು. ವಂಚಕಿ ರೇಖಾ ಧೋಕಾ. 2023ರಲ್ಲಿ ಉದ್ಯಮಿಯೊಬ್ಬರ ಜೊತೆ ರೇಖಾ ಪರಿಚಯವಾಗಿದೆ. ಉದ್ಯಮಿ ಬಳಿ ರೇಖಾ ಕಾರ್ಲ್ಟನ್ ಟವರ್ ಬೆಂಕಿ ದುರಂತದ ಕಥೆ ಕಟ್ಟಿದ್ದಾಳೆ. 2010ರಲ್ಲಿ ಬೆಂಗಳೂರಿನ ಕಾರ್ಲ್ಟನ್ ಟವರ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ದುರಂತದಲ್ಲಿ 9 ಮಂದಿ ಮೃತಪಟ್ಟಿದ್ರು. ನಾನು ಕಾರ್ಲ್ಟನ್ ಟವರ್ ದುರಂತದ ಪ್ರತ್ಯಕ್ಷ ಸಾಕ್ಷಿ. ನಾನು ಸಾಕ್ಷಿ ಹೇಳದಂತೆ ಮಾಲೀಕರು 25 ಕೋಟಿ ನೀಡಿದ್ದಾರೆ. ಆದರೆ ಇಡಿ ಐಟಿ ಇಲಾಖೆಯವರು ನನ್ನ ಖಾತೆ ಸೀಸ್ ಮಾಡಿದ್ದಾರೆ. ಖಾತೆಯಿಂದ ಹಣ ಬಿಡುಗಡೆಗೆ 6 ಕೋಟಿ ಲಂಚ ನೀಡಬೇಕು ಅಂತ ರೇಖಾ ಕಥೆ ಕಟ್ಟಿದ್ದಾಳೆ. ರೇಖಾಳ ಮಾತು ನಂಬಿ ಉದ್ಯಮಿ 5.25 ಕೋಟಿ ರೂಪಾಯಿ ನೀಡಿದ್ದಾರೆ. ಈ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರಿಗೆ 25 ಕೋಟಿ ಹಣದ ಆಸೆ ತೋರಿಸಿ ಸುಮಾರು 6 ಕೋಟಿಯಷ್ಟು ಹಣವನ್ನು ಹಂತವಾಗಿ ಅವರಿಂದ ಪಡೆದು ಮೋಸ ಮಾಡಿರ್ತಕ್ಕಂಥ 3 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉದ್ಯಮಿ ಬಳಿ 5.25 ಕೋಟಿ ಹಣ ಪಡೆದುಕೊಂಡ ರೇಖಾ ಹಣ ವಾಪಸ್ ನೀಡದೆ ವಂಚನೆ ಎಸಗಿದ್ದಾಳೆ. ಅಷ್ಟೇ ಅಲ್ಲದೆ ಶೇರ್ ಚಾಟ್ನಲ್ಲಿ ಪರಿಚಯವಾದವರ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿ ಹಣ ಪೀಕಿರುವ ಆರೋಪವೂ ರೇಖಾ ವಿರುದ್ಧ ಕೇಳಿಬಂದಿದೆ. ಸದ್ಯ ಸಿಸಿಬಿ ಪೊಲೀಸರು ಆರೋಪಿ ರೇಖಾ, ಆಕೆಯ ಪತಿ ಮಂಜುನಾಥ್ನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ಕಿರಣ್ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.